2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 750 ಕೆಜಿ ಚಿನ್ನದ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಗುರಿಯನ್ನು ತಲುಪಿದಂತಹ ಕ್ಯಾಪ್ಟನ್ ಅಭಿಮನ್ಯು. ನೋಡ್ತಾ ಇರ್ಬೋದು ಈಗಾಗಲೇ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಇವತ್ತು ಈಗಾಗಲೇ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಮೈಸೂರಿನ ರಾಜಬೀದಿಗಳಲ್ಲಿ ಅಭಿಮನ್ಯು ಟೀಮ್ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಜಂಬೂ ಸವಾರಿ ತಾಲೀಮನ್ನು ಮಾಡುವ ಮೂಲಕವಾಗಿ 2025ರ ದಸರಾ ಯಶಸ್ವಿಗೆ ಪ್ರಮುಖ ಕಾರಣರಾಗಿರ್ತಾರೆ. ಸೊ ಹೀಗಾಗಿ 2 ತಿಂಗಳ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಮಾವುತ ಮತ್ತು ಕಾವಡಿಗಳೆಲ್ಲರೂ ಕೂಡ ಈಗಾಗಲೇ ಏನು ಅರಮನೆಯನ್ನು ಬಿಟ್ಟು ತಮ್ಮ ಕಾಡಿನತ್ತ ಮತ್ತೆ ಮುಖ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು 14 ಆನೆಗಳು ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಹಾಕಿದೆ. ಇದಕ್ಕೆ ಕಾರಣ ಅಂತಂದರೆ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು. ಸೊ ಹೀಗಾಗಿ ಈಗಾಗಲೇ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಯೊಂದು ಆನೆಗೂ ಕೂಡ ಸ್ನಾನವನ್ನು ಮಾಡಿಸುವಂತಹ ಕೆಲಸ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಊರಿನತ್ತ ಹೊರಡೋಕ್ಕೂ ಕೂಡ ಕುಟುಂಬಸ್ಥರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರ್ಬೋದು ಈಗಾಗಲೇ ಅಭಿಮನ್ಯು ಯಾವ ರೀತಿಯಾಗಿ ಸೌಮ್ಯವಾಗಿ ನಿಂತಿರುವಂಥದ್ದೇಳಿ. ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಮರಳು ಮೂಟೆ ತಾಲೀಮ್ ಇರ್ಬೋದು, ಮರದ ಅಂಬಾರಿ ತಾಲೀಮ್ ಇರ್ಬೋದು, ಜೊತೆಗೆ ಈಗಾಗಲೇ ಏನು ಜಂಬೂ ಸವಾರಿ ಮೆರವಣಿಗೆ ದಿನವೂ ಕೂಡ ಸುಮಾರು 2 ಗಂಟೆಯಲ್ಲಿ ಮೈಸೂರು ಅರಮನೆಯಿಂದ ಬನ್ನಿಮಂಟಪದವರೆಗೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಪೂರೈಸಿದೆ. ಲಕ್ಷಾಂತರ ಜನರು ಈಗಾಗಲೇ ನೋಡಿದ ಮೈಸೂರು ಅರಮನೆಯಿಂದ ಹೊರಟಂಥ ಅಭಿಮನ್ಯು ಅಂಡ್ ಟೀಮ್ಗೆ ಲಕ್ಷಾಂತರ ಜನರು ಕೂಡ ಕೈ ಬೀಸಿ ಕರಿತಾ ಇದ್ರು, ಶಿಳ್ಳೆ ಚಪ್ಪಾಳೆ ಆಗ್ತಾ ಇದ್ರು. ಎಲ್ಲರೂ ಕೂಡ ಅಭಿಮನ್ಯು ಮೇಲೆ ಅಂಬಾರಿಯ ಒಳಗೆ ಏನೋ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಕೈಯನ್ನು ಮುಗಿತಾ ಇದ್ರು. ಇಷ್ಟಾರ್ಥಿಗಳ ಈಡೇರಿಸಿ ಅಂತೇಳಿ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಇದಕ್ಕೆಲ್ಲ ಈ ಎಲ್ಲ ಯಶಸ್ವಿಗೆ ಕಾರಣ ಅಂತಂದರೆ ಅಭಿಮನ್ಯು ಆನೆ. ಸೊ ಹೀಗಾಗಿ 6ನೇ ಬಾರಿಗೂ ಕೂಡ ಸತತವಾಗಿ 6 ಬಾರಿ ಏನು ಚಿನ್ನದ ಅಂಬಾರಿಯನ್ನು ಹೊತ್ತು ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮೂಲಕವಾಗಿ ವಿಶಿಷ್ಟವಾದಂತಹ ಒಂದು ದಾಖಲೆ ಮಾಡಿದ್ದಾನೆ. ಸೊ ಹೀಗಾಗಿ ಅಭಿಮನ್ಯು ಆನೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದರೆ ಎಲ್ಲಿಯೂ ಕೂಡ ಕಳೆದ 2 ತಿಂಗಳಿಂದಲೂ ಕೂಡ ಎಲ್ಲಿಯೂ ಕೂಡ ಅಂಜದೆ ಬೆಚ್ಚದೆ, ಯಾಕಂದರೆ ಸಿಡಿಮದ್ದು ತಾಲೀಮ್ ಮಾಡೋ ಸಂದರ್ಭದಲ್ಲೂ ಕೂಡ ಮರಳು ಮೂಟೆ ತಾಲೀಮನ್ನು ಮಾಡಿದ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದಂತೆ ತನ್ನ ತಂಡವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಅಭಿಮನ್ಯು ವಿಶೇಷವಾದಂತಹ ತನ್ನದೇ ಆದಂತಹ ಪಾತ್ರ ನಿರ್ವಹಿಸಿದೆ. ಸೊ ಹೀಗಾಗಿ ಅಭಿಮನ್ಯು ಟೀಮ್ಗೆ ಎಲ್ಲರೂ ಕೂಡ ಸಾಕಷ್ಟು ಪ್ರಶಂಸೆ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ 750 ಕೆಜಿ ಚಿನ್ನದ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಗುರಿಯನ್ನು ತಲುಪಿದಂತಹ ಕ್ಯಾಪ್ಟನ್ ಅಭಿಮನ್ಯು. ನೋಡ್ತಾ ಇರ್ಬೋದು ಈಗಾಗಲೇ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಇವತ್ತು ಈಗಾಗಲೇ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಮೈಸೂರಿನ ರಾಜಬೀದಿಗಳಲ್ಲಿ ಅಭಿಮನ್ಯು ಟೀಮ್ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಜಂಬೂ ಸವಾರಿ ತಾಲೀಮನ್ನು ಮಾಡುವ ಮೂಲಕವಾಗಿ 2025ರ ದಸರಾ ಯಶಸ್ವಿಗೆ ಪ್ರಮುಖ ಕಾರಣರಾಗಿರ್ತಾರೆ. ಸೊ ಹೀಗಾಗಿ 2 ತಿಂಗಳ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಮಾವುತ ಮತ್ತು ಕಾವಡಿಗಳೆಲ್ಲರೂ ಕೂಡ ಈಗಾಗಲೇ ಏನು ಅರಮನೆಯನ್ನು ಬಿಟ್ಟು ತಮ್ಮ ಕಾಡಿನತ್ತ ಮತ್ತೆ ಮುಖ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು 14 ಆನೆಗಳು ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಹಾಕಿದೆ. ಇದಕ್ಕೆ ಕಾರಣ ಅಂತಂದರೆ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು. ಸೊ ಹೀಗಾಗಿ ಈಗಾಗಲೇ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಯೊಂದು ಆನೆಗೂ ಕೂಡ ಸ್ನಾನವನ್ನು ಮಾಡಿಸುವಂತಹ ಕೆಲಸ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಊರಿನತ್ತ ಹೊರಡೋಕ್ಕೂ ಕೂಡ ಕುಟುಂಬಸ್ಥರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರ್ಬೋದು ಈಗಾಗಲೇ ಅಭಿಮನ್ಯು ಯಾವ ರೀತಿಯಾಗಿ ಸೌಮ್ಯವಾಗಿ ನಿಂತಿರುವಂಥದ್ದೇಳಿ. ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಮರಳು ಮೂಟೆ ತಾಲೀಮ್ ಇರ್ಬೋದು, ಮರದ ಅಂಬಾರಿ ತಾಲೀಮ್ ಇರ್ಬೋದು, ಜೊತೆಗೆ ಈಗಾಗಲೇ ಎಲ್ಲೋ ಜಂಬೂ ಸವಾರಿ ಮೆರವಣಿಗೆ ದಿನವೂ ಕೂಡ ಸುಮಾರು 2 ಗಂಟೆಯಲ್ಲಿ ಮೈಸೂರು ಅರಮನೆಯಿಂದ ಬನ್ನಿಮಂಟಪದವರೆಗೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಪೂರೈಸಿದೆ. ಲಕ್ಷಾಂತರ ಜನರು ಈಗಾಗಲೇ ನೋಡಿದ ಮೈಸೂರು ಅರಮನೆಯಿಂದ ಹೊರಟಂಥ ಅಭಿಮನ್ಯು ಅಂಡ್ ಟೀಮ್ಗೆ ಲಕ್ಷಾಂತರ ಜನರು ಕೂಡ ಕೈ ಬೀಸಿ ಕರಿತಾ ಇದ್ರು, ಶಿಳ್ಳೆ ಚಪ್ಪಾಳೆ ಆಗ್ತಾ ಇದ್ರು. ಎಲ್ಲರೂ ಕೂಡ ಅಭಿಮನ್ಯು ಮೇಲೆ ಅಂಬಾರಿಯ ಒಳಗೆ ಏನೋ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಕೈಯನ್ನು ಮುಗಿತಾ ಇದ್ರು. ಇಷ್ಟಾರ್ಥಿಗಳ ಈಡೇರಿಸಿ ಅಂತೇಳಿ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಇದಕ್ಕೆಲ್ಲ ಈ ಎಲ್ಲ ಯಶಸ್ವಿಗೆ ಕಾರಣ ಅಂತಂದರೆ ಅಭಿಮನ್ಯು ಆನೆ. ಸೊ ಹೀಗಾಗಿ 6ನೇ ಬಾರಿಗೂ ಕೂಡ ಸತತವಾಗಿ 6 ಬಾರಿ ಏನು ಚಿನ್ನದ ಅಂಬಾರಿಯನ್ನು ಹೊತ್ತು ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮೂಲಕವಾಗಿ ವಿಶಿಷ್ಟವಾದಂತಹ ಒಂದು ದಾಖಲೆ ಮಾಡಿದ್ದಾನೆ. ಸೊ ಹೀಗಾಗಿ ಅಭಿಮನ್ಯು ಆನೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದರೆ ಎಲ್ಲಿಯೂ ಕೂಡ ಕಳೆದ 2 ತಿಂಗಳಿಂದಲೂ ಕೂಡ ಎಲ್ಲಿಯೂ ಕೂಡ ಅಂಜದೆ ಬೆಚ್ಚದೆ, ಯಾಕಂದರೆ ಸಿಡಿಮದ್ದು ತಾಲೀಮ್ ಮಾಡೋ ಸಂದರ್ಭದಲ್ಲೂ ಕೂಡ ಮರಳು ಮೂಟೆ ತಾಲೀಮನ್ನು ಮಾಡಿದ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದಂತೆ
ತನ್ನ ತಂಡವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಅಭಿಮನ್ಯು ವಿಶೇಷವಾದಂತಹ ತನ್ನದೇ ಆದಂತಹ ಪಾತ್ರ ನಿರ್ವಹಿಸಿದೆ. ಸೊ ಹೀಗಾಗಿ ಅಭಿಮನ್ಯು ಟೀಮ್ಗೆ ಎಲ್ಲರೂ ಕೂಡ ಸಾಕಷ್ಟು ಪ್ರಶಂಸೆ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ 750 kg ಚಿನ್ನದ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಗುರಿಯನ್ನು ತಲುಪಿದಂತಹ ಕ್ಯಾಪ್ಟನ್ ಅಭಿಮನ್ಯು. ನೋಡ್ತಾ ಇರ್ಬೋದು ಈಗಾಗಲೇ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಇವತ್ತು ಈಗಾಗಲೇ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಮೈಸೂರಿನ ರಾಜಬೀದಿಗಳಲ್ಲಿ ಅಭಿಮನ್ಯು ಟೀಮ್ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಜಂಬೂ ಸವಾರಿ ತಾಲೀಮನ್ನು ಮಾಡುವ ಮೂಲಕವಾಗಿ 2025ರ ದಸರಾ ಯಶಸ್ವಿಗೆ ಪ್ರಮುಖ ಕಾರಣರಾಗಿರ್ತಾರೆ. ಸೊ ಹೀಗಾಗಿ 2 ತಿಂಗಳ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಮಾವುತ ಮತ್ತು ಕಾವಡಿಗಳೆಲ್ಲರೂ ಕೂಡ ಈಗಾಗಲೇ ಏನು ಅರಮನೆಯನ್ನು ಬಿಟ್ಟು ತಮ್ಮ ಕಾಡಿನತ್ತ ಮತ್ತೆ ಮುಖ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು 14 ಆನೆಗಳು ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಹಾಕಿದೆ. ಇದಕ್ಕೆ ಕಾರಣ ಅಂತಂದರೆ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು. ಸೊ ಹೀಗಾಗಿ ಈಗಾಗಲೇ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಯೊಂದು ಆನೆಗೂ ಕೂಡ ಸ್ನಾನವನ್ನು ಮಾಡಿಸುವಂತಹ ಕೆಲಸ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಊರಿನತ್ತ ಹೊರಡೋಕ್ಕೂ ಕೂಡ ಕುಟುಂಬಸ್ಥರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರ್ಬೋದು ಈಗಾಗಲೇ ಅಭಿಮನ್ಯು ಯಾವ ರೀತಿಯಾಗಿ ಸೋಮೆಸವಾಗಿ ನಿಂತಿರುವಂಥದ್ದೇಳಿ. ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಮರಳು ಮೂಟೆ ತಾಲೀಮ್ ಇರ್ಬೋದು, ಮರದ ಅಂಬಾರಿ ತಾಲೀಮ್ ಇರ್ಬೋದು, ಜೊತೆಗೆ ಈಗಾಗಲೇ ಎಲ್ಲೋ ಜಂಬೂ ಸವಾರಿ ಮೆರವಣಿಗೆ ದಿನವೂ ಕೂಡ ಸುಮಾರು 2 ಗಂಟೆಯಲ್ಲಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಪೂರೈಸಿದೆ. ಲಕ್ಷಾಂತರ ಜನರು ಈಗಾಗಲೇ ನೋಡಿದ ಮೈಸೂರು ಅರಮನೆಯಿಂದ ಹೊರಟಂಥ ಅಭಿಮನ್ಯು ಟೀಮ್ಗೆ ಲಕ್ಷಾಂತರ ಜನರು ಕೂಡ ಕೈ ಬೀಸಿ ಕರಿತಾ ಇದ್ರು, ಶಿಳ್ಳೆ ಚಪ್ಪಾಳೆ ಆಗ್ತಾ ಇದ್ರು. ಎಲ್ಲರೂ ಕೂಡ ಅಭಿಮನ್ಯು ಮೇಲೆ ಅಂಬಾರಿಯ ಒಳಗೆ ಏನೋ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಕೈಯನ್ನು ಮುಗಿತಾ ಇದ್ರು. ಇಷ್ಟಾರ್ಥಿಗಳ ಈಡೇರಿಸಿ ಅಂತೇಳಿ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಇದಕ್ಕೆಲ್ಲ ಈ ಎಲ್ಲ ಯಶಸ್ವಿಗೆ ಕಾರಣ ಅಂತಂದರೆ ಅಭಿಮನ್ಯು ಆನೆ. ಸೊ ಹೀಗಾಗಿ 6ನೇ ಬಾರಿಗೂ ಕೂಡ ಸತತವಾಗಿ 6 ಬಾರಿ ಏನು ಚಿನ್ನದ ಅಂಬಾರಿಯನ್ನು ಹೊತ್ತು ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮೂಲಕವಾಗಿ ವಿಶಿಷ್ಟವಾದಂತಹ ಒಂದು ದಾಖಲೆ ಮಾಡಿದ್ದಾನೆ. ಸೊ ಹೀಗಾಗಿ ಅಭಿಮನ್ಯು ಆನೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದರೆ ಎಲ್ಲಿಯೂ ಕೂಡ ಕಳೆದ 2 ತಿಂಗಳಿಂದಲೂ ಕೂಡ ಎಲ್ಲಿಯೂ ಕೂಡ ಅಂಜದೆ ಬೆಚ್ಚದೆ, ಯಾಕಂದರೆ ಸಿಡಿಮದ್ದು ತಾಲೀಮು ಮಾಡೋ ಸಂದರ್ಭದಲ್ಲೂ ಕೂಡ ಮರಳು ಮೂಟೆ ತಾಲೀಮನ್ನು ಮಾಡೋದು ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದಂತೆ ತನ್ನ ತಂಡವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಅಭಿಮನ್ಯು ವಿಶೇಷವಾದಂತಹ ತನ್ನದೇ ಆದಂತಹ ಪಾತ್ರ ನಿರ್ವಹಿಸಿದೆ. ಸೊ ಹೀಗಾಗಿ ಅಭಿಮನ್ಯು ಟೀಮ್ಗೆ ಎಲ್ಲರೂ ಕೂಡ ಸಾಕಷ್ಟು ಪ್ರಶಂಸೆ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ 750 kg ಚಿನ್ನದ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಗುರಿಯನ್ನು ತಲುಪಿದಂತಹ ಕ್ಯಾಪ್ಟನ್ ಅಭಿಮನ್ಯು. ನೋಡ್ತಾ ಇರ್ಬೋದು ಈಗಾಗಲೇ ದಸರಾ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು ಇವತ್ತು ಈಗಾಗಲೇ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಮೈಸೂರಿನ ರಾಜಬೀದಿಗಳಲ್ಲಿ ಅಭಿಮನ್ಯು ಟೀಮ್ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಜಂಬೂ ಸವಾರಿ ತಾಲೀಮನ್ನು ಮಾಡುವ ಮೂಲಕವಾಗಿ 2025ರ ದಸರಾ ಯಶಸ್ವಿಗೆ ಪ್ರಮುಖ ಕಾರಣರಾಗಿರ್ತಾರೆ. ಸೊ ಹೀಗಾಗಿ 2 ತಿಂಗಳ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಮಾವುತ ಮತ್ತು ಕಾವಡಿಗಳೆಲ್ಲರೂ ಕೂಡ ಈಗಾಗಲೇ ಏನು ಅರಮನೆಯನ್ನು ಬಿಟ್ಟು ತಮ್ಮ ಕಾಡಿನತ್ತ ಮತ್ತೆ ಮುಖ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು 14 ಆನೆಗಳು ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಹಾಕಿದೆ. ಇದಕ್ಕೆ ಕಾರಣ ಅಂತಂದರೆ ಗಜಪಡೆಗಳ ಕ್ಯಾಪ್ಟನ್ ಅಭಿಮನ್ಯು. ಸೊ ಹೀಗಾಗಿ ಈಗಾಗಲೇ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಯೊಂದು ಆನೆಗೂ ಕೂಡ ಸ್ನಾನವನ್ನು ಮಾಡಿಸುವಂತಹ ಕೆಲಸ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಊರಿನತ್ತ ಹೊರಡೋಕ್ಕೂ ಕೂಡ ಕುಟುಂಬಸ್ಥರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರ್ಬೋದು ಈಗಾಗಲೇ ಅಭಿಮನ್ಯು ಯಾವ ರೀತಿಯಾಗಿ ಸೋಮೆಸವಾಗಿ ನಿಂತಿರುವಂಥದ್ದೇಳಿ. ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಮರಳು ಮೂಟೆ ತಾಲೀಮ್ ಇರ್ಬೋದು, ಮರದ ಅಂಬಾರಿ ತಾಲೀಮ್ ಇರ್ಬೋದು, ಜೊತೆಗೆ ಈಗಾಗಲೇ ಎಲ್ಲೋ ಜಂಬೂ ಸವಾರಿ ಮೆರವಣಿಗೆ ದಿನವೂ ಕೂಡ ಸುಮಾರು 2 ಗಂಟೆಯಲ್ಲಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಪೂರೈಸಿದೆ. ಲಕ್ಷಾಂತರ ಜನರು ಈಗಾಗಲೇ ನೋಡಿದ ಮೈಸೂರು ಅರಮನೆಯಿಂದ ಹೊರಟಂಥ ಅಭಿಮನ್ಯು ಟೀಮ್ಗೆ ಲಕ್ಷಾಂತರ ಜನರು ಕೂಡ ಕೈ ಬೀಸಿ ಕರಿತಾ ಇದ್ರು, ಶಿಳ್ಳೆ ಚಪ್ಪಾಳೆ ಆಗ್ತಾ ಇದ್ರು. ಎಲ್ಲರೂ ಕೂಡ ಅಭಿಮನ್ಯು ಮೇಲೆ ಅಂಬಾರಿಯ ಒಳಗೆ ಏನೋ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಕೈಯನ್ನು ಮುಗಿತಾ ಇದ್ರು. ಇಷ್ಟಾರ್ಥಿಗಳ ಈಡೇರಿಸಿ ಅಂತೇಳಿ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಇದಕ್ಕೆಲ್ಲ ಈ ಎಲ್ಲ ಯಶಸ್ವಿಗೆ ಕಾರಣ ಅಂತಂದರೆ ಅಭಿಮನ್ಯು ಆನೆ. ಸೊ ಹೀಗಾಗಿ
6ನೇ ಬಾರಿಗೂ ಕೂಡ ಸತತವಾಗಿ 6 ಬಾರಿ ಏನು ಚಿನ್ನದ ಅಂಬಾರಿಯನ್ನು ಹೊತ್ತು ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮೂಲಕವಾಗಿ ವಿಶಿಷ್ಟವಾದಂತಹ ಒಂದು ದಾಖಲೆ ಮಾಡಿದ್ದಾರೆ. ಸೊ ಹೀಗಾಗಿ ಅಭಿಮನ್ಯು ಆನೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಎಲ್ಲಿಯೂ ಕೂಡ ಕಳೆದ 2 ತಿಂಗಳಿಂದಲೂ ಕೂಡ ಎಲ್ಲಿಯೂ ಕೂಡ ಅಂಜದೆ ಬೆಚ್ಚದೆ, ಯಾಕಂದ್ರೆ ಸಿಡಿಮದ್ದು ತಾಲೀಮ್ ಮಾಡೋ ಸಂದರ್ಭದಲ್ಲೂ ಕೂಡ ಮರಳು ಮೂಟೆ ತಾಲೀಮನ್ನು ಮಾಡಿದ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದಂತೆ ತನ್ನ ತಂಡವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಅಭಿಮನ್ಯು ವಿಶೇಷವಾದಂತಹ ತನ್ನದೇ ಆದಂತಹ ಪಾತ್ರ ನಿರ್ವಹಿಸಿದೆ. ಸೊ ಹೀಗಾಗಿ ಅಭಿಮನ್ಯು ಟೀಮ್ಗೆ ಎಲ್ಲರೂ ಕೂಡ ಸಾಕಷ್ಟು ಪ್ರಶಂಸೆ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.